ಜೊತೆಗೆ ಅಣ್ಣವರು ಮತ್ತು ನಿಮ್ಮ ಫ್ಯಾಮಿಲಿ ಒಂದು ಕನೆಕ್ಷನ್ ಇದೆಯಲ್ಲ, ಅಮ್ಮ ಹೋದಾಗ ಎಲ್ಲರೂ ಬಂದಿದ್ದರು, ಅಣ್ಣವ್ರ ಫ್ಯಾಮಿಲಿ. ಅಮ್ಮನ ಮೇಲೆ ಇಟ್ಟಿರೋ ಗೌರವ ಅದರಲ್ಲಿ ಗೊತ್ತಾಗುತ್ತೆ. ಸೊ ಅಪ್ಪು ಸರ್ ಹೋದಾಗ ನಿಮ್ಗೇನಾದರೂ ಅವ್ರು ಹೇಳ್ಕೊಂಡಿದ್ದು ಏನಾದರೂ ಇದೆಯಾ ಮ್ಯಾಮ್? ಯಾಕಂದರೆ ಭೂಮಿಗೆ ಬಂದ ತಾಯಿ ಎಂದರೆ ಅದು ಅಮ್ಮನು ತಾನೇ ಅಂತ ಇವತ್ತಿಗೂ ಅದನ್ನು ನೋಡ್ತಿದ್ರೆ ನಿಜವಾಗ್ಲೂ ಅದು ಹೇಳ್ಕೊಳ್ಳೋದಕ್ಕಾಗಲ್ಲ. ನಾವು ನಮ್ಮ ತಾಯಿ ಜೊತೆನೂ ಕನೆಕ್ಟ್ ಮಾಡ್ಕೊಳ್ತೀವಿ. ನೋಡಿ, ಅಪ್ಪು ಅವರು, ಪುನೀತ್ ಅವರು ತುಂಬ ಕ್ಲೋಸ್ ನಮ್ಮ ಫ್ಯಾಮ್ಲಿಗೆ, ನಮ್ಮ ಅಮ್ಮನಿಗೆ. ಆಮೇಲೆ ನಮ್ಮ ಜೊತೆನೂ ಅಷ್ಟೇ, ನನ್ನ ಜೊತೆ ನಾವು ಎಲ್ಲ ಬರ್ಡೇಸು ಅವ್ರ ಜೊತೆ, ನಮ್ಮ ಅಮ್ಮ ಬರ್ಡೇಗೆಲ್ಲ ಕರಿತಾ ಇದೆ, ಅವ್ರು ಬರೋರು ಎಲ್ಲಿದ್ರೇನು ಬಂದು ಅಮ್ಮನ್ನ ಒಂದು 5 ಮಿನಿಟ್ಸ್ ವಿಶ್ ಮಾಡಿಬಿಟ್ಟು ಹೋಗೋರು. ತುಂಬ ಮರ್ಯಾದೆ ಕೊಟ್ಟಿದ್ದಾರೆ ಅವರು ಅಮ್ಮನಿಗೆ. ಅಫ್ಕೋರ್ಸ್ ಫ್ಯಾಮ್ಲಿ ಬಿಡಿ, ಫ್ಯಾಮ್ಲಿ ಅದು ನಾವು ತುಂಬ ಕ್ಲೋಸೇ, ಅಂದರೆ ತುಂಬ ಚೆನ್ನಾಗಿ ಅಮ್ಮನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಬಟ್ ನಾನು ಹೇಳ್ತಾ ಇರೋದು ಜಸ್ಟ್ ಪುನೀತ್, ಬಿಕಾಸ್ ಯು ಆಸ್ಕ್ ಮೀ ಅಬೌಟ್ ಪುನೀತ್ ಅಲ್ವಾ. ಸೊ ವಿ ಆರ್ ಲೈಕ್ ವೆರಿ ಫಾಂಡ್ ಆಫ್ ಹಿಮ್. ಅಮ್ಮನಿಗೆ ಅವ್ರ ಕಂಡ್ರೆ ತುಂಬ ಇಷ್ಟ. ಆಮೇಲೆ ಕರಿತಾನೆ ಇದ್ದರು, ಬನ್ನಿ ನೀನು ಬರಬೇಕು ಪುನೀತ್, ಊಟಕ್ಕೆ ಬಾ, ಅವ್ರಿಗೆ ಬಿರಿಯಾನಿ ಇಷ್ಟ, ಅವ್ರು ಬಿರಿಯಾನಿ ಮಾಡಿಸ್ತೀನಿ ಅಂತ ಒಂದು ಸತಿ ಕರ್ಕೊಂಡು ಬಂದು ಅವ್ರಿಗೆ ಊಟ ಬಿರಿಯಾನಿ ಮಾಡಿಸಿ ತಿನ್ನಿಸಿ ಕಲಿಸಿದ್ದಾರೆ. ಸೊ ಆಬ್ವಿಯಸ್ಲಿ ಅವ್ರು ಹೋದಾಗ ಲೈಕ್ ಇಟ್ ವಾಸ್ ಅ ಶಾಕ್ ಫಾರ್ ದ ಹೋಲ್ ಕರ್ನಾಟಕ ಮತ್ತು ಆಲ್ ಸ್ಟೇಟ್ಸ್ಗೆ ನಾವೆಲ್ಲ ಶಾಕಲ್ಲಿದ್ವಿ. ಸೊ ಆಬ್ವಿಯಸ್ಲಿ ಅವರು ಅಷ್ಟೇ ಬೇಜಾರು ಮಾಡಿಕೊಂಡು ನಂಬಕ್ಕೆ ಆಗದೇನೆ ಯಾಕೆ ಹಿಂಗಾಯಿತು ಅಂತ ಅವರು ಅದನ್ನ ತುಂಬ ತುಂಬ ಬೇಜಾರು ಮಾಡಿಕೊಂಡ್ರು. ಹೋಗಿ ಅಶ್ವಿನಿ ಹತ್ರ ತುಂಬಾ ಧೈರ್ಯ ಕೊಟ್ಟು ಅವ್ರಿಗೆ ಮಾತಾಡಿ ತುಂಬ ಸತಿ ಹೋಗಿ ಅವ್ರಿಗೆ ಊಟ ಎಲ್ಲ ಕೊಟ್ಟು ಬಂದಿದ್ದೀವಿ. ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ? ಲೈಕ್ ಅದು ಹೇಳೋಕ್ಕಾಗಲ್ಲ. ಈ ಥರ ಇಮೋಷನ್ಸ್ನ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಮ್ಯಾಮ್, ಅವರ ಒಂದು ಏನು ಲೆಗಸಿನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾಕೆ ಯಾರೂ ನಟನೆ ಕಡೆ ಬಂದಿಲ್ಲ? ಜೊತೆಗೆ ನಿಮ್ಮ ಮಗಳು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ರಿ ಅಮ್ಮನಿಗೆ. ಸೊ ನೆಕ್ಸ್ಟ್ ಏನಾದರೂ ಆ ಥರದ್ದು ಏನಾದರೂ ಪಾಸಿಬಿಲಿಟೀಸ್ ಏನಾದರೂ ಇದೆಯಾ ಅಂತ? ಅದೇ ನನಗೆ ಅನಿಸ್ತಾ ಇದೆ. ನನ್ನ ಮಗಳು ಅವಳು ಚಿಕ್ಕ ಮಗುವಿಂದನೇ ಅಮ್ಮನ ಥರ ನೋಡೋಕ್ಕಿದ್ದಾಳೆ. ಚಿಕ್ಕ ಮಗುವಿಂದ ಬೇಬಿಲಿ ತುಂಬ ಅಮ್ಮನ ಥರ ಎಲ್ಲರೂ ಪ್ರಿಯಾಂಕಾ ನಂಗೆ ತುಂಬ ಸತಿ ಹೇಳಿದ್ದಾಳೆ, ಶಿ ಲುಕ್ಸ್ ಲೈಕ್ ಅಮ್ಮ ಎಂದು ಅಂತ ತುಂಬ ಜನ ಹೇಳಿದ್ದಾರೆ. ಲೈಕ್ ಅವ್ಳ ಫೀಚರ್ಸು, ಡೆಲಿಕೇಟ್ ಫೀಚರ್ಸ್ ಎಲ್ಲ ಅಮ್ಮನ ಥರ. ಸೊ ಆಮೇಲೆ ಅವಳಿಗೆ ಅಮ್ಮನ ಥರ ಹಾಡಾಡೋದು, ಅಮ್ಮನ ಎಲ್ಲ ಹಾಡು ಲಿರಿಕ್ಸ್ನ ಫುಲ್ ಗೊತ್ತಿದೆ ಅವಳಿಗೆ. ತಮಿಳ್ ಆಗಲಿ ತುಂಬ ಇಷ್ಟ ಅವಳಿಗೆ ಹಾಡೋದು, ಡ್ಯಾನ್ಸ್ ಮಾಡೋದು. ಸೊ ನನಗೆ ಅನಿಸ್ತಾ ಇದೆ ಎಲ್ಲೋ ಬರ್ತಾಳೆ ಅಂತ ಮನಸ್ಸಲ್ಲಿದೆ. ಐ ಮೀನ್ ನನಗೆ ಅನಿಸ್ತಾ ಇದೆ. ಅದು ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ನಾನು ಬರೋದಕ್ಕೆ ಅಲ್ಲ, ಮಗಳು ಅದೇ ಅವಳು ಬರ್ತೀನಿ, ಅವಳೆಲ್ಲ ಎಜುಕೇಷನ್ ಮುಗಿದ ಮೇಲೆ ಬರ್ತೀನಿ, ಬರಬೇಕು, ಹೋಗಬೇಕು ಅಂತ ಹೇಳಿದ್ರೆ ಖಂಡಿತ. ಮ್ಯಾಮ್, ಕೊನೆಯದಾಗಿ ಅವತ್ತು ಮಾತಾಡ್ಸೋದಕ್ಕಾಗಲಿಲ್ಲ ಅಮ್ಮ ಅಗಲಿಕೆ ಆದಾಗ ಇಡೀ ಕನ್ನಡಿಗರು ತುಂಬಾ ಲೈಕ್ ನೋವನ್ನು ವ್ಯಕ್ತಪಡಿಸಿದ್ರು. ಲೈಕ್ ಅಮ್ಮನಿಗೆ ಒಂದಷ್ಟು ಶ್ರದ್ಧಾಂಜಲಿ ಸಲ್ಲಿಸಿದ್ರು, ಎಲ್ಲರೂ ಬಂದಿದ್ದರು ನೋಡೋದಕ್ಕೆ, ಅಮ್ಮ ಅಂತಿಮ ದರ್ಶನ ಪಡೆಯೋದಕ್ಕೆ. ಸೊ ಕನ್ನಡಿಗರಿಗೆ, ಅವರ ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ಸರೋಜಮ್ಮ ಅಂತ ಅಂದರೆ ಒಂದು ವರ್ಡ್ ಆ್ಯಸ್ ಎ ಮಗಳಾಗಿ ಹೇಳೋದಾದರೆ ಏನು ಹೇಳ್ತೀರಿ? ಅದು ಇಟ್ ಈಸ್ ನಾಟ್ ವೆರಿ ಈಸಿ ಟು ಸೇ ಇನ್ ವರ್ಡ್ಸ್. ನಾನು ಹೇಳಿದ್ನಲ್ಲ, ಅದು ಈ ಥರ ಆಗತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿಲ್ಲ. ತುಂಬ ಶಾಕಲ್ಲಿದ್ವಿ. ನಮಗೆ ಆ್ಯಕ್ಚುಲಿ ಆವತ್ತು ಅದು ನಮಗೆ ಅದು ಹಿಂಗಾಗಿದೆ ಅಂತ ನಮ್ಗೆ ಅನಿಸಿದೆ ತುಂಬ ದಿವಸ ಆದಮೇಲೆ. ಬಿಕಾಸ್ ನಮ್ಗೆ ಟೈಮ್ ಸಿಕ್ಕಿಲ್ಲ ಅವತ್ತಾಗಿ. ಎವ್ರಿಥಿಂಗ್ ಹ್ಯಾಪನ್ ಸೋ ಫಾಸ್ಟ್. ನಾವು ಅಲ್ಲಿ ಹೋಗಿ ಮಾಗಿ ಮನೆಗೆ ಬಂದಮೇಲೆ ಫ್ಯೂ ಡೇಸ್ ಆದಮೇಲೆ ನಮ್ಗೆ ಅದು ಮನಸ್ಸಿಗೆ ಬಂದಿದೆ, ಹಿಂಗಾಯಿತು ಅಂತ. ಇವಾಗ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಬಿಕಾಸ್ ನಮ್ಗೆ ಇನ್ನೇನು ದಾರಿ ಇಲ್ಲ ಮುಂದೆ ನಾವು ಮುಂದೆ ಹೋಗಬೇಕಂದ್ರೆ ಪಾಸಿಟಿವ್ ಆಗಿ ಅದು ತೊಗೊಂಡು ಹೋಗಬೇಕು. ನಾನು ಏನು ಹೇಳೋಕ್ಕಾಗತ್ತೆ, ಲೈಕ್ ಐ ಆಮ್ ಜಸ್ಟ್ ವೆರಿ ಪ್ರೌಡ್ ಆಫ್ ಹರ್. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಈ ಥರ ಒಬ್ಬರು ಹುಟ್ಟು ಬಂದರೆ ತುಂಬ ಸಂತೋಷ. ಈ ಥರ ಬಟ್ ನನಗದು ಡೌಟ್ ಆಗಿದೆ, ಈ ಥರ ಮತ್ತೆ ಹುಟ್ಟು ಬರೋದು ತುಂಬ ಕಷ್ಟ. ಸೊ ಎಲ್ಲ ಹುಡುಗಿರಿಗೆ, ಎಲ್ಲ ಆರ್ಟಿಸ್ಟ್ ಆಗೋರಿಗೆ ದಿಸ್ ಈಸ್ ಅ ಗ್ರೇಟ್ ಸ್ಟೋರಿ ಟು ಟೆಲ್. ಮಾರಲ್ ಆಗಿ ಅವ್ರ ಬಗ್ಗೆ ಕಲಿತು ಮಾಡಿದರೆ ದೆರ್ ಇಸ್ ಲಾಟ್ ಟು ಲರ್ನ್. ಸೊ ಇಟ್ ಈಸ್ ಗುಡ್ ಫಾರ್ ದ ಅಪ್ಕಮಿಂಗ್ ಆರ್ಟಿಸ್ಟ್. ಈ ಥರ ನಾವು ಅವ್ರ ಥರ ಆಗಬೇಕು. ತುಂಬ ಜನ ಬಂದು ಹೇಳಿದ್ದಾರೆ ನನಗೆ, ಅವ್ರ ಥರ ಆಗಬೇಕು ಅಂತ. ಆದರೆ ತುಂಬ ಸಂತೋಷ. ಬಯೋಪಿಕ್ ಬಂದರೆ ತುಂಬ ಚೆನ್ನಾಗಿರುತ್ತಲ್ಲ? ಅದು ನಾನು ಹೇಳೋಕ್ಕಾಗಲ್ಲ. ಬಂದರೆ ಬರ್ಬೋದು, ಬಟ್ ಐ ಹ್ಯಾವ್ ನೋ ಐಡಿಯಾ ರೈಟ್. ಯಾರಾದರೂ ಮಾಡ್ತೀವಿ ಅಂತ ಮುಂದೆ ಬಂದರೆ ಸರೋಜಮ್ಮನ ಬಯೋಪಿಕ್, ನೀವೇನಾದರೂ ಒಪ್ಪಿಗೆ ಕೊಡ್ತೀರಾ? ಆ ಟೈಮಲ್ಲಿ ನೋಡೋಣ, ಆ ಪರಿಸ್ಥಿತಿ ಹೆಂಗೆ, ಯಾರು ಮಾಡ್ತಾರೆ ಮೇಲೆ ಹೋಗುತ್ತೆ. ವೆನ್ ದ ಟೈಮ್ ಕಮ್ಸ್ ಐ ವಿಲ್ ಜಸ್ಟ್ ಕ್ರಾಸ್ ದಟ್ ಪೋರ್ಟ್.
ನಾಟ್ ರೈಟ್ ನಾವು. ಇವಾಗ ನಾನು ನೋಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡೋಣ ಮುಂದೆ. ಕನ್ನಡಿಗರಿಗೆ, ಅಮ್ಮನ ಅಭಿಮಾನಿಗಳಿಗೆ ಏನಾದರೂ ಹೇಳೋದು? ಎಲ್ಲರೂ ಆವಾಗ ಬಂದು ನಮಗೆ ತುಂಬ ಸಪೋರ್ಟ್ ಮಾಡಿ, ತುಂಬ ನಮಗಿಂತ ಅವರು ಅಷ್ಟೇ ದುಃಖದಲ್ಲಿ ಇದ್ದು ದೇ ಫೆಲ್ಟ್ ಇಟ್. ನಾನು ನೋಡಿದೆ ಅವತ್ತು ಎಲ್ಲರೂ ಬಂದು, ಚಿಕ್ಕ ಮಕ್ಕಳು ಬಂದು ಎಲ್ಲ ಬಂದು ಹಿಂಗೆ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದೇ ನನಗೆ ಅನಿಸುತ್ತೆ, ನಮ್ಮಮ್ಮ ಅಷ್ಟು ಜನನ ಟಚ್ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗಲ್ಲಾಗಲಿ. ಸೊ ಇಟ್ ಈಸ್ ಅ ಬ್ಲೆಸ್ಸಿಂಗ್. ಹಿಂಗೇ ಅವ್ರ ಮೇಲೆ ಅಭಿಮಾನ ಕಂಟಿನ್ಯೂ ಮಾಡಿಕೊಂಡು ಅವ್ರಿಗೆ ಇದೇ ಥರ ಅವ್ರ ಮನಸ್ಸಲ್ಲಿ ಇರಬೇಕು ಶಾಶ್ವತವಾಗಲಿ. ಅಷ್ಟೇ, ಇನ್ನೇನು ಬೇಡ ನಮಗೆ. ಅವಾರ್ಡ್ಸ್ ತುಂಬ ಬಂದಿದೆ, ಅವರು ಶಾಶ್ವತವಾಗಲಿ ಸರೋಜಾ ದೇವಿ ಅವರು ಅಂತ ಯಾವಾಗಲೂ ಅವ್ರು ನೆನೆಸ್ಕೊಬೇಕು. ಅದು ಒಂದೇ ನಾವು ಕೇಳೋದು. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಸರೋಜಾ ದೇವಿಯವರ ಪುತ್ರಿ ಇಂದು ಅವರ ಮಾತಾಗಿತ್ತು. ಅಮ್ಮನ ಬಗ್ಗೆ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.